ನಮಸ್ತೆ, ನಾನು ಡಾಕ್ಟರ್ ಶ್ರಾವಣ್ ಕುಮಾರ್ ಅಂದ್ಬಿಟ್ಟು. ಸೊ ನೋವು ನಿವಾರಣಾ ಹಾಗೂ ಕ್ಷೇಮ ತಜ್ಞ. ಸೊ ಇದು ಅಸ್ತ್ರ ಪೇನ್ ಆ್ಯಂಡ್ ವೆಲ್ನೆಸ್ ಕ್ಲಿನಿಕ್ ಅಂದ್ಬಿಟ್ಟು. ನಂದು ಸ್ಪೆಷಾಲಿಟಿ ಏನು ಅಂದರೆ, ಸೊ ಲೈಕ್ ಹಳೆ ನೋವು ನೋಡೋವಂಥದ್ದು. ಹಳೆ ನೋವು, ದೀರ್ಘಕಾಲದ ನೋವು, ಯಾವುದರಲ್ಲೂ ಕಡಿಮೆ ಆಗದಿರೋಂಥ ನೋವಿಗೆ ಸೊ ನಾನ್ ಸರ್ಜಿಕಲ್ ಪೇನ್ ರಿಲೀಫ್ ಅಂತ ಹೇಳ್ತೀನಿ. ಅಂದರೆ ಆಪರೇಷನ್ ಇಲ್ದಿರೋ ಥರ ಸೊ ಸ್ಕ್ಯಾನ್ ಮಾಡಿಕೊಂಡು ನೋವು ನಿವಾರಣೆ ಮಾಡೋಂಥದ್ದು. ಸೊ ನಂದು ಕ್ಲಿನಿಕಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಒಂದು ಸ್ಕ್ಯಾನಿಂಗ್ ಮಷಿನ್ ಇದೆ. ಈ ಸ್ಕ್ಯಾನಿಂಗ್ ಮಿಷಿನ್ ಏನಕ್ಕೆ ಅಂದರೆ, ಪೇಷಂಟ್ ಎಲ್ಲಿ ನೋವು ಅಂತಿರುತ್ತೆ ಅಲ್ಲಿ ಕರೆಕ್ಟಾಗಿ ಸ್ಕ್ಯಾನ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಂಥದ್ದು ಇಂಜೆಕ್ಷನು, ಫಿಸಿಯೋಥೆರಪಿನೋ, ಸೊ ಲೈಕ್ ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಬೇಕೋ ಅದಕ್ಕೆ ಪ್ರೊಸೀಡ್ ಆಗೋ ಥರ ಇರುತ್ತೆ. ಸೊ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂದರೆ ಏನಂದರೆ ಬರೀ ಟ್ಯಾಬ್ಲೆಟ್ ಇಂಜೆಕ್ಷನ್ ಆ ಥರ ಅಲ್ಲ. ಸೊ ನೋವು ಹೋಗಬೇಕು, ಅದ್ರ ಜೊತೆ ಫಂಕ್ಷನ್. ಸೊ ಅಂದರೆ ಏನಂದರೆ ಒಳಗಡೆ ಇರೋಂಥದ್ದು ರಿಹ್ಯಾಬಿಲಿಟ್ ಅದು ಆಗೋಂಥದ್ದು ಎರಡು ಸೇರಿ ಮಾಡ್ತೀವಿ. ತೊಂದರೆನೂ ಕ್ಲಿಯರ್ ಆಗಬೇಕು, ನೋವು ಕಡಿಮೆ ಆಗಬೇಕು. ಸೊ ನಮ್ಮ ಕ್ಲಿನಿಕಲ್ಲಿ ಯಾವ ಥರ ಫೆಸಿಲಿಟೀಸ್ ಇರುತ್ತೆ ಅಂದರೆ, ಒಂದು ಲೈಕ್ ಸ್ಕ್ಯಾನಿಂಗ್ ಮಷಿನ್ ಇದೆ. ಆ ಸ್ಕ್ಯಾನಲ್ಲಿ ಲೈಕ್ ಯಾವುದೇ ಪಾರ್ಟ್ ಆಗಲಿ ಸ್ಕ್ಯಾನ್ ಮಾಡ್ತೀವಿ. ತಲೆಯಿಂದ ಹಿಡಿದು ಕಾಲು ತನಕ ಎಲ್ಲದಕ್ಕೂ ಸ್ಕ್ಯಾನ್ ಮಾಡ್ಕೋತೀವಿ, ಪರ್ಟಿಕ್ಯುಲರಾಗಿ ನೋವಿಗೆ ಸಂಬಂಧಪಟ್ಟಿರೋಂಥದ್ದು. ಸೊ ಅದನ್ನು ನೋಡ್ಕೊಂಬಿಟ್ಟು ನಾನು ಅಲ್ಲೇ ಇಂಜೆಕ್ಷನ್ ಮಾಡೋಂಥದ್ದು ಮಾಡ್ತೀನಿ. ಸೊ ಈಗ ಹೊಸ್ದಾಗಿ ಬಂದಿರೋದೇನೆಂದರೆ ರಿಜನರೇಟಿವ್ ಮೆಡಿಸಿನ್ ಅಂದ್ಬಿಟ್ಟು. ಸೊ ಅಂದರೆ ಅದರಲ್ಲಿ PRP ಬರುತ್ತೆ, ಓಝೋನ್ ಬರುತ್ತೆ. PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂದ್ಬಿಟ್ಟು. ಪೇಷಂಟ್ದು ಸ್ವಂತ ರಕ್ತ ತೊಗೊಂಡು ಸೊ ಅದರಲ್ಲಿ ಹೆಚ್ಚಾಗಿರೋಂಥದ್ದು ಪ್ಲೇಟ್ಲೆಟ್ಸ್ ಅಥವಾ ಗ್ರೋತ್ ಫ್ಯಾಕ್ಟರ್ಸ್ ಸಪ್ರೇಟ್ ಮಾಡಿ ನೋವು ಎಲ್ಲಿದೆ ಅಲ್ಲಿ ಕೊಡೋವಂಥದ್ದು. ಅದು ರಿಜನರೇಟಿವ್ ಮೆಡಿಸಿನ್ ಇರೋದ್ರಲ್ಲೇ ತುಂಬ ಮುಂದುವರಿಯೋಂಥ ಟ್ರೀಟ್ಮೆಂಟ್ PRP. ಇನ್ನೊಂದು ಓಝೋನ್ ಥೆರಪಿ ಅಂತಿದೆ. ಸೊ ಎರಡನೇದು ಓಝೋನ್ ಥೆರಪಿ. ಮೂರನೇದು ಫಿಸಿಯೋಥೆರಪಿ ಇದೆ. ಫಿಸಿಯೋಥೆರಪಿ ಯಾವುದೇ ನೋವಾಗಲಿ, ಲೈಕ್ ಹೊಸ ನೋವು ಹಳೆ ನೋವಾಗಲಿ ಮಾಡ್ಬೋದು. ನಾಲ್ಕನೇದು ಸ್ವಲ್ಪ ವೆಲ್ನೆಸ್ ಅಂದ್ಬಿಟ್ಟು, ಅಂದರೆ ಕ್ಷೇಮದ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಸೊ ಒಂದು ಮಸಾಜ್ ಥೆರಪಿ ಇರ್ಬೋದು, ಸೊ ಇನ್ನೊಂದು ವಾಟರ್ ಸ್ಪಾ ಇರ್ಬೋದು, ಮೆಗ್ನೀಷಿಯಮ್ ಥೆರಪಿ ಇರ್ಬೋದು. ಇಂಥವೆಲ್ಲ ಹೊಸದೆಲ್ಲ ಆ್ಯಡ್ ಮಾಡಿದ್ದೀವಿ. ಮತ್ತು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡೋಂಥದ್ದೆಲ್ಲ ಲೇಟೆಸ್ಟ್, ಅಂದರೆ ತುಂಬ ಮುಂದುವರಿ ಮತ್ತು ಅಡ್ವಾನ್ಸ್ಡು. ಸೊ ಚಿಕ್ಕಬಳ್ಳಾಪುರಲ್ಲಿ ಎಲ್ಲೂ ಸಹ ಈ ಥರ ಲೈಕ್ ಹೊಸ್ದಾಗಿ ಬಂದಿರೋಂಥದ್ದು ಎಲ್ಲನೂ ಇರ್ತವೆ. ಎಲ್ಲನೂ ಅಷ್ಟೇ ನೋವಿಗೆ ಸಂಬಂಧಪಟ್ಟಿರೋಂಥದ್ದು.